ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಕುರಿತು ಪ್ರಮುಖವಾದಂತಹ ಒನ್-ಲೈನರ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಹಾಲೆಕ್ಕ ಪರಿಶೋಧಕರು ಮತ್ತು ಮಹಾಲೆಕ್ಕ ನಿಯಂತ್ರಕರನ್ನು ಯಾರು ನೇಮಿಸುವರು? ಭಾರತದ ಮಹಾಲೆಕ್ಕ ಪರಿಶೋಧಕರು ಮತ್ತು ಮಹಾಲೆಕ್ಕ ನಿಯಂತ್ರಕರನ್ನು ನೇಮಿಸುವವರು ಯಾರು? ರಾಷ್ಟ್ರಪತಿಗಳು. ಭಾರತೀಯರಿಗೆ ಮೊದಲ ಬಾರಿಗೆ ಶಾಸಕಾಂಗ ಪ್ರವೇಶಿಸಲು ಅವಕಾಶ ನೀಡಿದ ಕಾಯ್ದೆ 1861ರ ಇಂಡಿಯನ್ ಕೌನ್ಸಿಲ್ ಆಕ್ಟ್. ಭಾರತದ ಸಂವಿಧಾನದಲ್ಲಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ವಜಾ ಮಾಡುವ ಈ ಅಂಶವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ. ಭಾರತ ಸಂವಿಧಾನದ 312ನೇ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ನೀಡಿದೆ. ಸಂವಿಧಾನದ 312ನೇ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ನೀಡಿದೆ. ಸಂವಿಧಾನ ಪೂರ್ವ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ, ಆದರೆ ಕಾನೂನಾತ್ಮಕ ಪರಿಣಾಮ ಹೊಂದಿಲ್ಲ. ಮಂತ್ರಿಮಂಡಲದ ಸದಸ್ಯರು ಸಂವಿಧಾನಬದ್ಧವಾಗಿ ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಮೇರೆಗೆ ಅಧಿಕಾರದಲ್ಲಿರುತ್ತಾರೆ. ಮುಖ್ಯಮಂತ್ರಿಯು ರಾಜ್ಯ ಶಾಸಕಾಂಗವನ್ನು ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ಯಾವಾಗ ಸಲಹೆ ನೀಡಬಹುದು? ತನ್ನ ಮಂತ್ರಿಮಂಡಲವು ಶಾಸಕಾಂಗ ಬಹುಮತ ಕಳೆದುಕೊಂಡಾಗ. ವಾಸ್ತವವಾಗಿ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸವನ್ನು ಅವಲಂಬಿಸಿರುತ್ತದೆ. ವಾಸ್ತವವಾಗಿ ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸವನ್ನು ಅವಲಂಬಿಸಿರುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ಮೇರೆಗೆ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾದ ಪ್ರದೇಶ ಪಾಂಡಿಚೇರಿ. ಭಾರತದ ಸಂವಿಧಾನದ ಈ ಅನುಚ್ಛೇದವನ್ನು ಸಂವಿಧಾನದ ಆತ್ಮವೇ ಆಗಿದೆ ಎಂದು ಹೇಳುತ್ತಾರೆ. ಅನುಚ್ಛೇದ 32ನ್ನು 1959ರಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಲ್ಲಿ ಉದ್ಘಾಟಿಸಿದರು? ನಾಗೋರ್ದಲ್ಲಿ, ರಾಜಸ್ಥಾನದ ನಾಗೋರ್ ಎಂಬ ಹಳ್ಳಿಯಲ್ಲಿ. ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ ಸಂಖ್ಯೆ ಎಷ್ಟು? ಒಟ್ಟು ಸದಸ್ಯತ್ವದ 1/10ರಷ್ಟು. ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಸ್ಥಾನವನ್ನು ಮೀಸಲಾಗಿ ಹೊಂದಿರುವ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಸಂವಿಧಾನವು ದೇಶದ ಒಟ್ಟು ಎಷ್ಟು ಭಾಷೆಗಳನ್ನು ಅಧಿಕೃತ ಸಂವಿಧಾನ ಮಾನ್ಯ ಭಾಷೆಗಳೆಂದು ಗುರುತಿಸಲಾಗಿದೆ? ಒಟ್ಟು 22 ಭಾಷೆಗಳು. ಅತಿ ಹೆಚ್ಚು ಮತದಾರರನ್ನು ಹೊಂದಿರುವ ದೇಶದ ಅತಿದೊಡ್ಡ ಲೋಕಸಭಾ ಕ್ಷೇತ್ರ ಕನಕಪುರ. ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಲ್ಲಿ ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ? ಒಟ್ಟು 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಸ್ವತಂತ್ರ ಭಾರತಕ್ಕೆ ಸಂವಿಧಾನವೊಂದು ಬೇಕೆಂಬ ವಿಚಾರವನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಎಂ.ಎನ್. ರಾಯ್ ಅವರು. ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ 1773. ಜಗತ್ತಿನ ಮೊದಲನೇ ದೊಡ್ಡ ಸಂವಿಧಾನ ಯುಗೋಸ್ಲಾವಿಯಾ. ಪಿಟ್ಸ್ ಇಂಡಿಯಾ ಆಕ್ಟ್ ಜಾರಿಗೆ ಬಂದ ವರ್ಷ 1784. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಏನಾಗುವುದು? ನೇರವಾಗಿ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ಗೆ ಒಯ್ಯಬಹುದು. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಜಾರಿಗೆ ಬಂದ ವರ್ಷ 1858. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. ಭಾರತದ ರಾಷ್ಟ್ರಪತಿ ಸಂಸತ್ತಿನ ಯಾವ ಸ್ಥಾನದಲ್ಲಿದ್ದಾರೆ? ಅವರು ಅವಿಭಾಜ್ಯ ಅಂಗವಾಗಿದ್ದಾರೆ. ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಕಾರ್ಯನಿರ್ವಹಿಸುವರು. ಸಂವಿಧಾನ ರಚನೆಗೆ ಎಷ್ಟು ಕಾಲ ಹಿಡಿಯಿತು? 2 ವರ್ಷ 11 ತಿಂಗಳು ಹಾಗೂ 17 ದಿನಗಳು ಬೇಕಾದವು. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಯಾವ ಅನುಸೂಚಿಯಲ್ಲಿ ಹೇಳಲಾಗಿದೆ? 1ನೇ ಅನುಸೂಚಿಯಲ್ಲಿ ಹೇಳಲಾಗಿದೆ. ನಗರ ಪಾಲಿಕೆ ಬಗ್ಗೆ ತಿಳಿಸುವ ಅನುಸೂಚಿ ಅನುಸೂಚಿ 12. ಸಮಾನತೆಯ ಹಕ್ಕುಗಳ ಬಗ್ಗೆ ತಿಳಿಸುವ ಅನುಚ್ಛೇದ
ಅನುಚ್ಛೇದ 14ರಿಂದ 18. ಧಾರ್ಮಿಕ ತಳಹದಿಯ ಮೇಲೆ ಪಕ್ಷಪಾತ ತಾರತಮ್ಯ ಇಲ್ಲ ಎಂದು ತಿಳಿಸುವ ಅನುಚ್ಛೇದ ಅನುಚ್ಛೇದ 15. ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ತಿಳಿಸುವ ವಿಧಿ ವಿಧಿ 17. ಮಿಲಿಟರಿ ಹಾಗೂ ಶೈಕ್ಷಣಿಕ ಶಿಸ್ತು ಹೊರತುಪಡಿಸಿ ಇತರ ಬಿರುದು ರದ್ದತಿಯ ಬಗ್ಗೆ ತಿಳಿಸುವ ಅನುಚ್ಛೇದ ಅಥವಾ ವಿಧಿ 18. ಪ್ರಾಣ ರಕ್ಷಣೆ ಹಾಗೂ ವ್ಯಕ್ತಿಗತ ಸ್ವಾತಂತ್ರ್ಯ ತಿಳಿಸುವ ವಿಧಿ 22. ಗುಲಾಮಗಿರಿ, ಜೀತ, ಮಹಿಳೆ, ಮಕ್ಕಳು, ಅಂಗವಿಕಲರ ಮಾರಾಟ, ಅನೈತಿಕ ವ್ಯವಹಾರಗಳ ಬಗ್ಗೆ ತಿಳಿಸುವ ಅನುಚ್ಛೇದ ಅನುಚ್ಛೇದ 23. ಪ್ರತಿಯೊಬ್ಬ ಪ್ರಜೆ ತನಗೆ ಇಚ್ಛೆಯಾಗುವ ಧರ್ಮವನ್ನು ಅನುಸರಿಸಬಹುದು ಎನ್ನುವ ವಿಧಿ 25ನೇ ವಿಧಿ. ಧಾರ್ಮಿಕ ಸಂಸ್ಥೆಗಳು ನಿರ್ವಹಿಸುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವ ಅನುಚ್ಛೇದ ಅಥವಾ ವಿಧಿ 26ನೇ ವಿಧಿ. ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಹಾಗೂ ನಿರ್ವಹಣೆ ಹಕ್ಕಿನ ಬಗ್ಗೆ ತಿಳಿಸುವ ಅನುಚ್ಛೇದ ಅನುಚ್ಛೇದ 30. ಸಾರ್ವಜನಿಕ ಅರೆ ಸಾರ್ವಜನಿಕ ಘಟಕಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕ ಕೆಲಸಗಳಿಗಾಗಿ ನಿಯುಕ್ತರಾದವರಿಗೆ ಸರ್ಕಾರಕ್ಕೆ ಹಾಗೂ ಅಧೀನ ನ್ಯಾಯಾಲಯಗಳ ವರಿಷ್ಠ ನ್ಯಾಯಾಲಯ ಆಗಬೇಕಾಗಿದ್ದ ಕರ್ತವ್ಯ ಆಗಿಲ್ಲ ಅದನ್ನು ಮಾಡಿ ಮುಗಿಸು ಎಂದು ಆಜ್ಞಾಪಿಸುವ ವಿಧಿ ರೇಟ್ ಮ್ಯಾಂಡಮಸ್ ರಿಟ್. ಅಧೀನ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸುವ ರಿಟ್ ಸರ್ಚಿಯೋರರಿ ರಿಟ್. 19ನೇ ವಿಧಿ ತಿಳಿಸುವುದು ವಾಕ್ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು. ಸರ್ಕಾರದ ಸಹಾಯಧನ ಪಡೆಯುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಿರ್ದಿಷ್ಟ ಧರ್ಮ ಪ್ರಚಾರ ಇಲ್ಲ ಎನ್ನುವ ಅನುಚ್ಛೇದ ಅನುಚ್ಛೇದ 28. ಅಧಿಕಾರ ಬಲ ಇಲ್ಲದಿದ್ದರೂ ಸಾರ್ವಜನಿಕ ಅಧಿಕಾರಿ ಸ್ಥಾನದಲ್ಲಿ ಕುಳಿತುಕೊಳ್ಳುವ ವ್ಯಕ್ತಿಯ ನ್ಯಾಯಸಮ್ಮತವನ್ನು ಪ್ರಶ್ನಿಸುವ ರಿಟ್ ಕೋವಾರಂಟೋ. ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ, ಆದಾಯ, ಸ್ಥಾನಮಾನ, ಸೌಲಭ್ಯ ಹಾಗೂ ಅವಕಾಶಗಳಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವ ಅನುಚ್ಛೇದ ಅನುಚ್ಛೇದ 38. ಪೌಷ್ಟಿಕತೆ ಹಾಗೂ ಜೀವನ ಮಟ್ಟದ ಉನ್ನತಿಗೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಒತ್ತು ನೀಡುವ ಅನುಚ್ಛೇದ ಅನುಚ್ಛೇದ 47. ಉತ್ಪಾದನಾ ಸಾಧನಗಳು ಹಾಗೂ ಸಂಪತ್ತು ಒಂದೇ ಕಡೆ ಕೇಂದ್ರೀಕೃತವಾಗದಂತೆ ಯೋಜನೆಗಳನ್ನು ರೂಪಿಸುವಂತೆ ನಿರ್ದೇಶಿಸುವ ಅನುಚ್ಛೇದ ಅನುಚ್ಛೇದ 39 ಬಿ ಮತ್ತು ಸಿ. ಅಂತಾರಾಷ್ಟ್ರೀಯ ಶಾಂತಿಗಾಗಿ ಒತ್ತು ನೀಡುವ ಅನುಚ್ಛೇದ ಅನುಚ್ಛೇದ 51. ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆ ಅನುಚ್ಛೇದ 44. ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆ ಕುರಿತು ತಿಳಿಸುವ ಅನುಚ್ಛೇದ ಅನುಚ್ಛೇದ 44. ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನೀಡುವಂತೆ ನಿರ್ದೇಶಿಸುವ ಅನುಚ್ಛೇದ 21ಎ. ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನೀಡುವ ಕುರಿತು ತಿಳಿಸುವ ಅನುಚ್ಛೇದ 21ಎ ಅನುಚ್ಛೇದ. ವೈದ್ಯಕೀಯ ಉದ್ದೇಶಗಳನ್ನು ಹೊರತುಪಡಿಸಿ ಮದ್ಯ ಹಾಗೂ ಮಾದಕ ದ್ರವ್ಯಗಳ ನಿಷೇಧ ಕುರಿತು ತಿಳಿಸುವ ಅನುಚ್ಛೇದ ಅನುಚ್ಛೇದ 47. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತು ಹೇಳುವ ಸಂವಿಧಾನದ ವಿಧಿ 352ನೇ ವಿಧಿ. ಈಶಾನ್ಯ ಮಂಡಳಿಯ ಸದಸ್ಯ ರಾಜ್ಯಗಳು ಯಾವುವು? ಅಸ್ಸಾಂ, ಮಣಿಪುರ, ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಹಾಗೂ ಅರುಣಾಚಲ ಪ್ರದೇಶ. ಸಪ್ತ ಸಹೋದರಿ ರಾಜ್ಯಗಳು ಇವುಗಳಾಗಿವೆ. ಉಪರಾಷ್ಟ್ರಪತಿಗಳ ಹುದ್ದೆಯು ಅಮೆರಿಕಾದ ಮಾದರಿಯದು. ರಾಜ್ಯಗಳ ಗಡಿರೇಖೆ ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಸಮಾಜದ ದುರ್ಬಲ ವರ್ಗದವರ ಶೈಕ್ಷಣಿಕ ಹಾಗೂ ಆರ್ಥಿಕ ಅಗತ್ಯತೆಗಳಿಗೆ ಒತ್ತು ಹಾಗೂ ಸಾಮಾಜಿಕ ನ್ಯಾಯದ ಕುರಿತು ತಿಳಿಸುವ ಭಾರತ ಸಂವಿಧಾನದ ಅನುಚ್ಛೇದ ಅನುಚ್ಛೇದ 46. ಪರಿಸರ ಸಂರಕ್ಷಣೆ, ಅರಣ್ಯ ಮತ್ತು ವನ್ಯಜೀವಿಗಳಿಗೆ ರಕ್ಷಣೆಯ ಕುರಿತು ತಿಳಿಸುವ ವಿಧಿ 48ಎ ವಿಧಿ. ರಾಜ್ಯ ಎಂಬ ಪದವನ್ನು ವಿವರಿಸುವ ಅನುಚ್ಛೇದ 32 ಮತ್ತು 36/12. ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆಯ ಕುರಿತು ತಿಳಿಸುವ ವಿಧಿ 49ನೇ ವಿಧಿ. ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಯವರು ಏಕಕಾಲಕ್ಕೆ ರಾಜೀನಾಮೆ ನೀಡಿದರೆ ಆ ಸ್ಥಾನವನ್ನು ನಿಭಾಯಿಸುವವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು.
ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಕುರಿತು ತಿಳಿಸುವ ವಿಧಿ 39 ಡಿ ವಿಧಿ. ಆರ್ಥಿಕ ಶೋಷಣೆಯ ವಿರುದ್ಧದ ಹಕ್ಕುಗಳ ಕುರಿತು ತಿಳಿಸುವ ವಿಧಿ 39 ಇ ಯಿಂದ ಎಫ್ ವರೆಗಿನ ವಿಧಿಗಳು. ಮಕ್ಕಳು ಹಾಗೂ ಯುವಕರಿಗೆ ಶೋಷಣೆಯ ವಿರುದ್ಧ ರಕ್ಷಣೆ, ಆರೋಗ್ಯಕಾರಿ ಬೆಳವಣಿಗೆ, ಸ್ವಾತಂತ್ರ್ಯ ಹಾಗೂ ಗೌರವದ ಹಕ್ಕನ್ನು ಕುರಿತು ತಿಳಿಸುವ ಭಾರತ ಸಂವಿಧಾನದ ವಿಧಿ 39 ಎಫ್ ವಿಧಿ. ನ್ಯಾಯ ಹಾಗೂ ಉಚಿತ ಕಾನೂನು ಸಲಹೆಗೆ ಸಮಾನ ಅವಕಾಶದ ಹಕ್ಕನ್ನು ಕುರಿತು ತಿಳಿಸುವ ವಿಧಿ 39 ಎ ವಿಧಿ. ಕೆಲಸದ ಹಕ್ಕು ಕುರಿತು ತಿಳಿಸುವ ವಿಧಿ 41. ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ ಹಾಗೂ ಹೆರಿಗೆಗೆ ಪರಿಹಾರದ ಹಕ್ಕನ್ನು ಕುರಿತು ತಿಳಿಸುವ ವಿಧಿ 42. ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ ಹಾಗೂ ಹೆರಿಗೆ ಪರಿಹಾರದ ಹಕ್ಕು ತಿಳಿಸುವ ವಿಧಿ 42ನೇ ವಿಧಿ. ಜೀವನ ನಿರ್ವಹಣೆಗೆ ಅಗತ್ಯ ಸಂಬಳ ಹಾಗೂ ಜೀವನ ಮಟ್ಟವನ್ನು ಹೆಚ್ಚಿಸುವ ಸೌಲಭ್ಯದ ಕುರಿತು ತಿಳಿಸುವ ವಿಧಿ 43. ಕೈಗಾರಿಕೆಗಳ ಆಡಳಿತದಲ್ಲಿ ಕೆಲಸಗಾರರ ಭಾಗವಹಿಸುವಿಕೆಯ ಹಕ್ಕನ್ನು ಕುರಿತು ತಿಳಿಸುವ ವಿಧಿ 43 ಎ. ರಾಷ್ಟ್ರಪತಿಗೆ ಸಲಹೆ ನೀಡುವ ಪ್ರಧಾನಮಂತ್ರಿ ಮುಖ್ಯಸ್ಥನಾಗಿರುವ ಮಂತ್ರಿಗಳ ಪರಿಷತ್ತು ಇರಬೇಕು ಎನ್ನುವ ಅನುಚ್ಛೇದ 74. ಕ್ಯಾಬಿನೆಟ್ ಎಂಬ ಪದವನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? 44ನೇ ತಿದ್ದುಪಡಿಯ ಮೂಲಕ. ಕ್ಯಾಬಿನೆಟ್ ಎಂಬ ಪದವನ್ನು ಬಳಸಿದ ಅನುಚ್ಛೇದ 352. ಸ್ವಾತಂತ್ರ್ಯ ಪೂರ್ವ ಅವಧಿಯಲ್ಲಿ 1921ರಲ್ಲಿ ಮೊಟ್ಟಮೊದಲು ಉಪಸಭಾಪತಿಯಾಗಿ ಆಯ್ಕೆಯಾದವರು ಸಚ್ಚಿದಾನಂದ ಸಿನ್ಹಾ. ಧನ ಮಸೂದೆಗಳನ್ನು ತಿಳಿಸುವ ಅನುಚ್ಛೇದ. ಹಣಕಾಸು ಮಸೂದೆಗಳನ್ನು ತಿಳಿಸುವ ಅನುಚ್ಛೇದ 110. ರಾಜ್ಯ ಹೈಕೋರ್ಟ್ ರಚನೆಯ ಕುರಿತು ತಿಳಿಸುವ ಅನುಚ್ಛೇದ 214. ರಾಜ್ಯ ಉಚ್ಚ ನ್ಯಾಯಾಲಯದ ಕುರಿತು ರಚನೆಯ ಕುರಿತು ಹೇಳುವ ಸಂವಿಧಾನದ ವಿಧಿ 214. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತದ ಕುರಿತು ತಿಳಿಸುವ ಅನುಚ್ಛೇದ 356. ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ಅನುಚ್ಛೇದ 280. ಯಾವ ಅಧ್ಯಾಯದಲ್ಲಿ ಭಾರತವನ್ನು ಸಾರ್ವಭೌಮಿಕ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯ ಎಂದು ವರ್ಣಿಸಲಾಗಿದೆ? ಇದು ಪ್ರಸ್ತಾವನೆಯಲ್ಲಿ ವರ್ಣಿಸಲಾಗಿದೆ. ಪಂಚಾಯಿತಿ ರಾಜ್ಯದ ಮೂಲ ಆಶಯವೇನು? ಪಂಚಾಯಿತಿ ರಾಜ್ಯದ ಮೂಲ ಆಶಯ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಪಂಚಾಯತ್ ರಾಜ್ದ ಮೂಲ ಆಶಯ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ನಮ್ಮ ಸಂವಿಧಾನದಲ್ಲಿ ಅಧಿಕಾರ ವಿಷಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ರೀತಿ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಪಟ್ಟಿ 98 ವಿಷಯಗಳು, ರಾಜ್ಯ ಪಟ್ಟಿ 61 ವಿಷಯಗಳು, ಸಮವರ್ತಿ ಪಟ್ಟಿ 52 ವಿಷಯಗಳು ಪ್ರಸ್ತುತ ಹೊಂದಿವೆ. ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯು ರಾಜ್ಯಸಭೆಯ ರಚನೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ? ವಿಧಿ 80ನೇ ವಿಧಿ. ನೈಸರ್ಗೀಕರಣದಿಂದ ದೇಶದ ನಾಗರಿಕತ್ವ ಪಡೆಯುವವರು ವಿದೇಶಿಯರು. ನೈಸರ್ಗೀಕರಣದಿಂದ ದೇಶದ ನಾಗರಿಕತ್ವ ಪಡೆಯುವವರು ವಿದೇಶಿಯರು. ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳಿಗೆ ಸಂಬಂಧಿಸಿದ ವಿಧಿ 6. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಸಾರುವ ವಿಧಿ 14ನೇ ವಿಧಿ. 176ನೇ ಸಂವಿಧಾನದ ವಿಧಿಯು ಏನನ್ನು ಒಳಗೊಂಡಿದೆ? ರಾಜ್ಯಪಾಲರ ವಿಶೇಷ ಭಾಷಣ. ಭಾರತ ಸಂವಿಧಾನದ 176ನೇ ವಿಧಿ ತಿಳಿಸುವುದು ರಾಜ್ಯಪಾಲರ ವಿಶೇಷ ಭಾಷಣದ ಕುರಿತು. ಭಾರತದ ರಾಷ್ಟ್ರಪತಿಯು ಕ್ಷಮೆ ನೀಡಲು ಇರುವ ವಿಧಿ 72ನೇ ವಿಧಿ. ಸಂವಿಧಾನದ ತಿದ್ದುಪಡಿ ಕುರಿತು ವಿಧಿ 368ನೇ ವಿಧಿ. ವಿಧಾನ ಪರಿಷತ್ತಿನ 3ನೇ 1 ಭಾಗ ಸದಸ್ಯರು ಎಷ್ಟು ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ? ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ. ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ 25 ವರ್ಷಗಳು ಆಗಿರಬೇಕು. ಶಾಸನಸಭೆ ಅಥವಾ ಸಂಸತ್ತಿನಲ್ಲಿ ಸದಸ್ಯನಾಗಿರದಿದ್ದರೂ ಯಾರಾದರೂ ಸಚಿವ ಸಂಪುಟದಲ್ಲಿ ಗರಿಷ್ಠ ಎಷ್ಟು ಕಾಲ ಮುಂದುವರಿಯಬಹುದು? ಗರಿಷ್ಠ 6 ತಿಂಗಳುಗಳ ಕಾಲ ಮುಂದುವರಿಯಬಹುದು.
ಭಾರತದ ಸಂಸತ್ತಿನ ರಿಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ರನ್ನು ಯಾರು ನೇಮಿಸುತ್ತಾರೆ? ಲೋಕಸಭೆಯ ಸ್ಪೀಕರ್. ಭಾರತ ಸಂಸತ್ತಿನ ರಿಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ನನ್ನು ಯಾರು ನೇಮಕ ಮಾಡುತ್ತಾರೆ ಅಂತಂದರೆ ಲೋಕಸಭೆಯ ಸ್ಪೀಕರ್. ರಾಷ್ಟ್ರಪತಿಯು ಯಾರ ಶಿಫಾರಸ್ಸಿನ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸುತ್ತಾರೆ? ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಲೋಕಸಭೆಯನ್ನು ವಿಸರ್ಜಿಸುತ್ತಾರೆ. ರಾಜ್ಯಸಭೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ 35 ವರ್ಷ. ರಾಜ್ಯಸಭೆಯ ಸಭಾಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸಂಸತ್ತಿನ 2 ಸದನಗಳ ಸದಸ್ಯರು. ಮೂಲಭೂತ ಹಕ್ಕುಗಳ ರಕ್ಷಕರು ಸರ್ವೋಚ್ಚ ನ್ಯಾಯಾಲಯ. ಮೂಲಭೂತ ಹಕ್ಕುಗಳ ರಕ್ಷಕರಾರು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ. ಭಾರತದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ. ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಲಾಗಿತ್ತು? 6 ಬಾರಿ. ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು ಡಿಸೆಂಬರ್ 12, 1977ರಲ್ಲಿ. ಅಕ್ಟೋಬರ್ 10, 1990ರಂದು 4ನೇ ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಘೋಷಣೆಯಾದಾಗ ಇದ್ದ ರಾಜ್ಯಪಾಲರು ಭಾನು ಪ್ರತಾಪ್ ಸಿಂಗ್ ರಾಣೆ. ಹೆಚ್ಚು ಅವಧಿಗೆ ಅಧಿಕಾರದಲ್ಲಿದ್ದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸುವವರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ರಾಜ್ಯ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ನೇಮಿಸುವವರು ರಾಜ್ಯಪಾಲರು. ರಾಜ್ಯದಲ್ಲಿ ಮನವಿ ಸಲ್ಲಿಸಲು ಇರುವ ಅಂತಿಮ ನ್ಯಾಯಾಲಯ ಹೈಕೋರ್ಟ್. ರಾಜ್ಯದಲ್ಲಿ ಮನವಿ ಸಲ್ಲಿಸಲು ಇರುವ ಅಂತಿಮ ನ್ಯಾಯಾಲಯ ಹೈಕೋರ್ಟ್. ಶಿಕ್ಷಣ ಯಾವ ಪಟ್ಟಿಯಲ್ಲಿದೆ? ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿದೆ. ರಾಷ್ಟ್ರಪತಿ ಆಡಳಿತ ರಾಜ್ಯದಲ್ಲಿ ಜಾರಿಯಲ್ಲಿ ಇದೆ. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ರಚಿಸುವ ಅಧಿಕಾರ ಇರುವುದು ಸಂಸತ್ತಿಗೆ. ಸ್ಥಳೀಯ ಸರ್ಕಾರಗಳು ಯಾವ ಪಟ್ಟಿಯಲ್ಲಿವೆ? ರಾಜ್ಯ ಪಟ್ಟಿಯಲ್ಲಿವೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಅವಧಿ 6 ವರ್ಷಗಳು.